ಚನ್ನಪಟ್ಟಣ ಬೈ ಎಲೆಕ್ಷನ್ ಅನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ದೋಸ್ತಿ ನಾಯಕರು. ಫುಲ್ ಜೋಶ್ನಲ್ಲಿ ಜೆಡಿಎಸ್ ನಾಯಕರ ಪಾದಯಾತ್ರೆ ಪಾಲಿಟಿಕ್ಸ್ ಆಗ್ತಾ ಇದೆ. ಆ ನಾಯಕನನ್ನ ಮತ್ತೆ ಕಣಕ್ಕಿಳಿಸ್ತಾರಾ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ? ಆ ನಾಯಕ ಯಾರು? ಮತ್ತೆ ಆ ನಾಯಕನನ್ನೇ ಚನ್ನಪಟ್ಟಣದಿಂದ ಕಣಕ್ಕಿಳಿಸ್ತಾರಾ? ಆ ಯುವ ನಾಯಕನಿಗಾಗಿ ಈ ಹೋರಾಟಕ್ಕೆ ಸೈ ಅಂದ್ರ ದಳಪತಿ. ವಿಸ್ತಾರ ನ್ಯೂಸ್ನಲ್ಲಿ ಪಾದಯಾತ್ರೆ ಪಾಲಿಟಿಕ್ಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕುಮಾರಸ್ವಾಮಿ ಅವರು ಒಂದು 2-3 ದಿನಗಳ ಹಿಂದೆ ಈ ಪಾದಯಾತ್ರೆಗೆ ನಮ್ಮ ಬೆಂಬಲ ಇಲ್ಲ ಅಂದಿದ್ರು. ಈ ಹೊತ್ತಿನಲ್ಲಿ ಪಾದಯಾತ್ರೆ ಮಾಡೋದು ಸರಿಯಲ್ಲ, ಪ್ರವಾಹ ಪರಿಸ್ಥಿತಿ ಇದೆ, ರಾಜ್ಯದ ಜನ ಪರದಾಡ್ತಾ ಇದ್ದಾರೆ, ಮಳೆ ಹೆಚ್ಚಾಗ್ತಾ ಇದೆ, ಸಂಕಷ್ಟ ಇದೆ. ಹೀಗಿರುವಾಗ ಈ ಪಾದಯಾತ್ರೆ ಮಾಡಿದ್ರೆ ನಮಗೆ ಬ್ಯಾಕ್ ಫೈರ್ ಆಗುತ್ತೆ ಅಂತ ಹೇಳ್ತಾ ಇದ್ರು ಕುಮಾರಸ್ವಾಮಿ ಅವರು. ಆದ್ರೆ ನಿನ್ನೆ ಬಹಳ ನಗ್ನಗ್ತಾ ಬಹಳ ಖುಷಿಯಿಂದ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ರು. ಯಾಕಾಗಿ? ಇದಕ್ಕೊಂದು ಕಾರಣ ಇದೆ. ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ಧುಮುಕ್ತಾರಾ ನಿಖಿಲ್ ಕುಮಾರಸ್ವಾಮಿ? ಚನ್ನಪಟ್ಟಣ ಕ್ಷೇತ್ರ ಬಹುತೇಕ ಜೆಡಿಎಸ್ಗೆ ಬಿಟ್ಟು ಕೊಡುವ ಸಾಧ್ಯತೆ ಇದೆ. ನಿಖಿಲ್ ಕುಮಾರಸ್ವಾಮಿ ಅಭ್ಯರ್ಥಿ ಮಾಡುವ ಬಗ್ಗೆ ಎಚ್.ಡಿ. ಕುಮಾರಸ್ವಾಮಿ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ. ನಿಖಿಲ್ ಕಣಕ್ಕಿಳಿಸಿ ರಾಜಕೀಯ ಜೀವನ ಕಟ್ಟಿಕೊಡುವ ಪ್ಲಾನ್. ಒಂದು ಕಡೆಯಿಂದ ಮಂಡ್ಯದಲ್ಲಿ ಸೋಲ್ತಾರೆ, ಅದಾದ ನಂತರ ರಾಮನಗರದಲ್ಲಿ ಮತ್ತೆ ಅವ್ರಿಗೊಂದು ರಾಜಕೀಯ ಜೀವನ ಕಟ್ಟಿಕೊಡೋಣ ಅಂತ ಕುಮಾರಸ್ವಾಮಿ ಅವರು ಟ್ರೈ ಮಾಡ್ತಾರೆ, ಅಲ್ಲೂ ಸೋಲ್ತಾರೆ. ಸೊ ಈಗ ಉಳಿದಿರೋದು ಒಂದೇ, ಅದು ಚನ್ನಪಟ್ಟಣಕ್ಕೆ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಟ್ಟು ಮಂಡ್ಯದಿಂದ ಲೋಕಸಭೆಗೆ ಸ್ಪರ್ಧೆ ಮಾಡಿ ಈಗ ಚನ್ನಪಟ್ಟಣ ಕ್ಷೇತ್ರ ತೆರವಾಗಿದೆ. ಆ ಕ್ಷೇತ್ರಕ್ಕೆ ಉಪಚುನಾವಣೆ ಆಗಬೇಕು. ಕುಮಾರಸ್ವಾಮಿ ಅವರು ಪದೇ ಪದೇ ಹೇಳ್ತಾ ಇದ್ರು, ನಾನು ರಾಜೀನಾಮೆ ಕೊಡ್ತಾ ಇರಲಿಲ್ಲ, ನಾನು ಸ್ಪರ್ಧೆನೂ ಮಾಡ್ತಾ ಇರಲಿಲ್ಲ, ಕೇಂದ್ರದ ಬಿಜೆಪಿಯ ನಾಯಕರು ಹೇಳಿದ್ದಕ್ಕೆ ನಾನು ರಾಜೀನಾಮೆ ಕೊಟ್ಟೆ, ಕೇಂದ್ರದ ಬಿಜೆಪಿ ನಾಯಕರು ಹೇಳಿದ್ದಕ್ಕೆ ಮಂಡ್ಯದಿಂದ ಸ್ಪರ್ಧೆ ಮಾಡಿದೆ. ಇದು ಕುಮಾರಸ್ವಾಮಿ ಅವರು ಹೇಳ್ತಾ ಇರೋದು. ಇದೇ ದಾಳವನ್ನ ಇಟ್ಕೊಂಡು ಚನ್ನಪಟ್ಟಣದಿಂದ ತನ್ನ ಪುತ್ರನಿಗೆ ನಿಖಿಲ್ ಕುಮಾರಸ್ವಾಮಿಗೆ ಟಿಕೆಟ್ ಕೊಡಿಸ್ತಾರಾ ಕುಮಾರಸ್ವಾಮಿ? ನಿಖಿಲ್ ಕಣಕ್ಕಿಳಿಸಿ ರಾಜಕೀಯ ಜೀವನ ಕಟ್ಟಿಕೊಡುವ ಪ್ಲಾನ್ ಮಾಡಿದ್ದಾರೆ. ಮೈಸೂರು ಪಾದಯಾತ್ರೆಯನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ನಿನ್ನೆ ಅವರ ಮಾತಿನ ವೈಖರಿ ನೋಡಿದ್ರೆ ಗೊತ್ತಾಗ್ತಾ ಇತ್ತು. ಜೊತೆಗೆ ಆ ಫ್ರೇಮ್ ಅನ್ನ ಗಮನಿಸಿ, ನೀವು ಜಸ್ಟ್ ಆ ಫ್ರೇಮ್ ಅನ್ನ ಗಮನಿಸಿ. ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಕಾಣಿಸ್ತಾ ಇದ್ದಾರೆ, ಪಕ್ಕದಲ್ಲೇ ನಿಖಿಲ್ ಕುಮಾರಸ್ವಾಮಿ ಕಾಣಿಸ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಪದೇ ಪದೇ ಅದನ್ನೇ ಹೇಳ್ತಾ ಇದ್ರು, ಇದು ಬೆಲ್ಟ್ ಇದೆಯಲ್ಲ, ಈ ಹಳೆ ಮೈಸೂರು ಭಾಗದ ಬೆಲ್ಟ್ ಇದೆಯಲ್ಲ, ಇದು ನಮ್ಮ ಬೆಲ್ಟು ಅಂತ, ಜೆಡಿಎಸ್ನ ಬೆಲ್ಟ್ ಇದು ಅಂತ. ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಅವರು ವಿಶ್ವಾಸಕ್ಕೆ ಪಡೆಯದೇ ಎಲ್ಲಾದರೂ ಪಾದಯಾತ್ರೆ ಮಾಡಿದ್ರೆ ನಿಜಕ್ಕೂ ಈ ಪಾದಯಾತ್ರೆ ಯಶಸ್ವಿ ಆಗೋದಿಲ್ಲ ಅಂತ ಹೇಳಿದರು. ಸೊ ಇದ್ರ ಹಿಂದೆ ಯಾವ ರಾಜಕೀಯ ನಡೀತಾ ಇದೆ ಆ ಫ್ರೇಮ್ ನೋಡಿದ್ರೇ ಗೊತ್ತಾಯ್ತು ನಮಗೆ. ಯಾತ್ರೆಯಲ್ಲಿ ಕಾಣಿಸಿಕೊಳ್ಳದ ಚನ್ನಪಟ್ಟಣದ ಮಾಜಿ ಶಾಸಕ CPY ಇದರ ಸಂಪೂರ್ಣ ಲಾಭ ಪಡೆಯೋದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಮುಂದಾದ್ರ ಎಲೆಕ್ಷನ್ ಟ್ರೆಂಡ್ ಸೆಟ್ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಇದ್ದಾರೆ. ಚನ್ನಪಟ್ಟಣ ಗುರಿ ಇಟ್ಕೊಂಡು ಯಾತ್ರೆಯಲ್ಲಿ ದಳಪತಿ ತೊಡಗಿದ್ದಾರೆ. ನಿಖಿಲ್ ಹಾಗೂ ಕುಮಾರಸ್ವಾಮಿ ಲೆಕ್ಕಾಚಾರ ನೋಡ್ತಾ ಇರುವಂತಹ ಡಿ.ಕೆ. ಶಿವಕುಮಾರ್, ನಿಖಿಲ್ ಅಭ್ಯರ್ಥಿ ಆದ್ರೆ ಲೆಕ್ಕಾಚಾರ ಬದಲಿಸ್ತಾರೆ DCM ಡಿ.ಕೆ. ಶಿವಕುಮಾರ್. ಇನ್ನೂ ಗೊತ್ತಿಲ್ಲ ಚನ್ನಪಟ್ಟಣದಿಂದ ಕಾಂಗ್ರೆಸ್ನಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಅಂತ. ಡಿ.ಕೆ. ಸುರೇಶ್ ಅಂತ ಆಯ್ತು, ಇಲ್ಲ ನಾನು ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ರು. ಡಿ.ಕೆ. ಶಿವಕುಮಾರ್ ನಾನೇ ಸ್ಪರ್ಧೆ ಮಾಡ್ತೀನಿ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ. ಆದ್ರೆ ಇಲ್ಲಿ CP ಯೋಗೀಶ್ವರ್ ನನಗೆ ಟಿಕೆಟ್ ಬೇಕು ಅಂತ ಲಾಬಿ ಮಾಡ್ತಾ ಇದ್ದಾರೆ. ಹೈಕಮಾಂಡ್ಗೂ ಹೋಗಿ ಬಂದ್ರು, ದೆಹಲಿಗೆ 2-3 ಸಲ ಹೋಗಿ ಬಂದ್ರು. ಗೊತ್ತಿಲ್ಲ, ಒಂದು ವೇಳೆ ದೋಸ್ತಿಗಳ ಪಾಲಾದ್ರೆ CP ಯೋಗೀಶ್ವರ್ ಯಾವ ಕಡೆ ಬೇಕಾದ್ರೂ ಹೋಗ್ಬೋದು. ಈ ಹಿಂದೆ ಅವರು ಕಾಂಗ್ರೆಸ್ನಲ್ಲೂ ಇದ್ರು, ಸಮಾಜವಾದಿ ಪಕ್ಷದಿಂದ ಗೆದ್ದಿದ್ರು, ಬಿಜೆಪಿಯಿಂದ ಗೆದ್ದಿದ್ದಾರೆ, ಪಕ್ಷೇತರರಾಗೂ ಗೆದ್ದಿದ್ದಾರೆ. ಹಾಗಾಗಿ ನನಗಿದೇ ಪಕ್ಷ ಬೇಕು ಅಂತ CP ಯೋಗೀಶ್ವರ್ ಯೋಚನೆ ಮಾಡದಂಥ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಚಂದ್ರಶೇಖರ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ, ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಚಂದ್ರಶೇಖರ್. ಮೊನ್ನೆ ಒಂದು 2-3 ದಿನಗಳ ಹಿಂದೆ ಕುಮಾರಸ್ವಾಮಿ ಅವರ ಮಾತಿನ ದಾಟಿ, ಬೇಡ ಇವಾಗ ನಾವು ಪಾದಯಾತ್ರೆ ಮಾಡೋದು ಬೇಡ, ಈ ಸಮಯ ಸ್ಥಿತಿ ಸಂದರ್ಭ ಸರಿ ಇಲ್ಲ ಅಂತ ಹೇಳ್ತಾ ಇದ್ರು. ಅದೇ 2 ದಿನದ ನಂತರ ನಿನ್ನೆಯವರ ಭಾಷಣದ ಝಲಕ್ ನೋಡಿದ್ರೆ ಇವ್ರು ಮಾತೇ ಆಡಿಲ್ಲ ಅನ್ನೋ ರೀತಿಯಲ್ಲಿತ್ತು. ಇದ್ರ ಹಿಂದೆ ಏನೋ ಒಂದು ರಾಜಕೀಯ ನಡೀತಾ ಇದೆ, ಏನದು? ವೆರಿ ಗುಡ್ ಮಾರ್ನಿಂಗ್ ವಾಸುದೇವ್. ಖಂಡಿತವಾಗ್ಲೂ ಬೆಂಗಳೂರಿನಿಂದ ಮೈಸೂರುವರೆಗೂ ಪಾದಯಾತ್ರೆ ನಡೀತಾ ಇರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಇದು JDS ಬೆಲ್ಟ್ ಅಂತ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಪುತ್ರನಿಗೆ ಭವಿಷ್ಯವನ್ನ ಕಟ್ಕೊಡುವಂತ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಒಂದಷ್ಟು ಸ್ಟ್ರಾಟಜಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಯಾರು ಕೂಡ ತಳ್ಳಿ ಹಾಕುವಂತಿಲ್ಲ. ಅದರಲ್ಲೂ ಪ್ರಮುಖವಾಗಿ ತಾವೇ ಸ್ಪರ್ಧೆ ಮಾಡ್ತಿದ್ದಂತ ಚನ್ನಪಟ್ಟಣದಿಂದ ಮಗನನ್ನ ಕಣಕ್ಕೆ ಇಳಿಸುವ ಮೂಲಕ
ಒಂದು ಹೊಸ ಇನ್ನಿಂಗ್ಸ್ ಅನ್ನ ಕಟ್ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. 2 ಬಾರಿ ಸೋಲನ್ನಪ್ಪಿದ್ರು ಕೂಡ 3ನೇ ಬಾರಿ ತಾನು ನಿಂತ ಸ್ಥಳದಿಂದಲೇ ಮಗನನ್ನ ವಿಧಾನಸಭೆಗೆ ಪ್ರವೇಶ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋಂಥದ್ದು. ಅದರಲ್ಲೂ ಪ್ರಮುಖವಾಗಿ ಒಂದು ವಿಧಾನಸಭೆಗೆ ಪ್ರವೇಶ ಮಾಡುವಂತದ್ದು ಈಗಾಗಲೇ ಜೆಡಿಎಸ್ನ ಯುವ ಘಟಕದ ಅಧ್ಯಕ್ಷರಾಗಿದ್ರು ಕೂಡ ವಿಧಾನಸಭೆಗೆ ಪ್ರವೇಶ ಮಾಡಲೇಬೇಕಾದಂತ ಅನಿವಾರ್ಯತೆ ಇದೆ. ಯಾಕಂತಂದ್ರೆ ಜೆಡಿಎಸ್ ನಲ್ಲಿ ಮುಂದಿನ ನಾಯಕ ಯಾರು ಅನ್ನುವಂತ ಪ್ರಶ್ನೆ ಉದ್ಭವ ಆಗಿದೆ. ಒಂದು ಕಡೆ ಕುಮಾರಸ್ವಾಮಿ ಅವರು ಕೇಂದ್ರಕ್ಕೆ ಪ್ರವೇಶವನ್ನ ಮಾಡಿದ್ದಾರೆ. ರಾಜ್ಯದಲ್ಲಿ ಜೆಡಿಎಸ್ ನ ಮುನ್ನಡೆಸುವಂತ ಸಾರಥಿ ಯಾರು ಅನ್ನುವಂಥದ್ದು ಕೂಡ ಲೆಕ್ಕಾಚಾರ ಆಗ್ತಾ ಇದೆ. ಸೊ ಇದರ ನಡುವೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಏನಿದೆ ಇದು ಕುಮಾರಸ್ವಾಮಿ ಅವರ ಕುಟುಂಬಕ್ಕೆ ಟಾರ್ಗೆಟ್ ಆಗಿರ್ತಕ್ಕಂಥದ್ದು. ಒಂದು ಕಡೆ ಸಿಪಿ ಯೋಗೇಶ್ವರ್ ಬಿಜೆಪಿಯಿಂದ ಫೈಟ್ ಅನ್ನ ಮಾಡ್ತಾ ಇದ್ರು ಕೂಡ ಇತ್ತೀಚೆಗಷ್ಟೇ ಅವರ ತಂದೆ ಕಳೆದ ವಾರ ಅವರ ತಂದೆ ನಿಧನರಾದ್ರು. ಹಾಗಾಗಿ ಆ ಕಾರ್ಯದಲ್ಲಿ ತೊಡಗಿರೋದ್ರಿಂದ ಇದನ್ನ ಪ್ಲಸ್ ಪಾಯಿಂಟ್ ಅನ್ನ ಮಾಡ್ಕೊಳ್ಳಿಕ್ಕೆ ಜೆಡಿಎಸ್ ಮುಂದಾಗ್ತಾ ಇರ್ತಕ್ಕಂಥದ್ದು. ಪುತ್ರ ನಿಖಿಲ್ ಕುಮಾರಸ್ವಾಮಿಗೆ ಚನ್ನಪಟ್ಟಣದಿಂದ ಗೆಲ್ಲಿಸುವಂತ ಮತ್ತು ಯಾಕಂದ್ರೆ ಈಗಾಗಲೇ ಮೈತ್ರಿ ಆಗಿರೋದ್ರಿಂದ ಇದನ್ನ ಪ್ಲಸ್ ಪಾಯಿಂಟ್ ಆಗಿ ಮಾಡ್ಕೋಬೇಕು ಅನ್ನೋಂಥದ್ದು ಒಂದು ಕಡೆ. ಆದ್ರೆ ಆ ಒಂದು ಕ್ಷೇತ್ರವನ್ನ ಈ ಹಿಂದೆ ಸಿಪಿ ಯೋಗೇಶ್ವರ್ ಪ್ರತಿನಿಧಿಸುತ್ತಿರೋದ್ರಿಂದ ಅವರನ್ನ ಮನವೊಲಿಸಬೇಕಾದಂತ ಅವಶ್ಯಕತೆ ಅನಿವಾರ್ಯತೆ ಕೂಡ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಯಾತ್ರೆ ಮೂಲಕ ಅಂದ್ರೆ ಏನು ಮೂಡ ಹಗರಣದ ವಿರುದ್ಧ ಯಾತ್ರೆ ಏನ್ ನಡೀತಾ ಇದೆ ಪಾದಯಾತ್ರೆ, ಅದರಲ್ಲಿ ಮಗನನ್ನ ಮೇರುಪತ್ಯಕ್ಕೆ ಏರಿಸೋ ಮೂಲಕ ಒಂದು ಚನ್ನಪಟ್ಟಣದಲ್ಲಿ ಗೆಲ್ಲಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಈ ಸ್ಟ್ರಾಟಜಿಯನ್ನು ಕೂಡ ಬಳಕೆ ಮಾಡ್ಕೊಳ್ತಾ ಇರ್ತಕ್ಕಂಥ ಗಮನಿಸಬಹುದಾದಂತ ವಿಚಾರ. ವಾಸುದೇವ್. ಓಕೆ, ಥ್ಯಾಂಕ್ ಯು ಚಂದ್ರಶೇಖರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.